ಅಲ್ಲೊಂದು ಜಗಳ ನಡೀತಾ ಇದೆ ಅಥವಾ ಅಲ್ಲಿ ಏನೋ ಒಂದು ಆರ್ಗ್ಯುಮೆಂಟ್ ನಡೀತಾ ಇದೆ, ಏನಕ್ಕೆ ನಡೀತಾ ಇದೆ ಆರ್ಗ್ಯುಮೆಂಟು, ಫೇಕೇ ಇರುತ್ತೆ, ಏನಕ್ಕೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಅಂತ ನಾನು ಮುಂದೆ ಹೋಗ್ತಾ ಇರ್ತೀನಿ. ಬರ್ತಾರೆ ಬೇಡ 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 ಬನ್ನಿ ಬರ್ತದೆ, ನೆಗೆಟಿವಿಟಿ ಅದ ಕಾಣಿಸ್ಕೋಬಾರ್ದಲ್ಲಿ, ಬನ್ನಿ ಬನ್ನಿ ಅಂತ. ನನ್ನ ಗುರು ನೀನು ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಂಗಿದ್ರೆ ಹೋಗ್ಬೇಕಿದೆಯಾ, ಅದು ಗೌರ್ಮೆಂಟ್ ಚಾನಲಲ್ಲಿ ನೀನು ಹೋಗ್ಬಿಟ್ಟು ಶೋ ಮಾಡ್ಬೋದಿತ್ತು, ಇಲ್ಲಿ ಏನಕ್ಕೆ ಬರ್ತಿದ್ಯಾ ಇದು ಅಂತ. ನೆಗೆಟಿವಿಟಿ ಅಂತಲ್ಲ, ಅಟ್ಲೀಸ್ಟ್ ಏನಕ್ಕೆ ಆಗ್ತಾ ಇದೆ, ಏನು ನಡೀತಾ ಇದೆ ಅಂತ. ಆದರೆ ಮನೇಲಿ ಏನೇ ಆದ್ರೂ ಅದರಲ್ಲಿ ನಾವು ಭಾಗಿಯಾಗಬೇಕು. ವೆರಿ ಸಿಂಪಲ್, ಆ್ಯಸ್ ಸಿಂಪಲ್ as ದಟ್. ಅದು ಬೇಡ ಇಲ್ಲಿ ಇವ್ರ ಜೊತೆ ಮಾತಾಡ್ತಾ ಬೇಡ ಬೇಡ ಬನ್ನಿ ಬನ್ನಿ ಅವ್ರ ಜೊತೆ ಎಲ್ಲ ಮಾತಾಡೋಕೆ ಹೋಗ್ಬಿಡಿ ಅಂತ. ತುಂಬ ಕಂಟ್ರೋಲಿಂಗು, ಹಿಂಗೆ ಎಳೆಯೋದು, ಇದು ಮಾಡೋದು, ಇದೆಲ್ಲ ನಂಗೆ ತುಂಬ ಬೇಜಾರಾಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು. ನಾನು ಎಷ್ಟೋ ಸಲ ಬೈದಿದ್ದೀನಿ, ಬೈದಾಗ ಸೈಲೆಂಟ್ ಆಗಿಬಿಡೋದು, ಮಾತಾಡ್ಸಲ್ಲ, ರೆಸ್ಪಾಂಡ್ ಮಾಡಲ್ಲ. ಸೊ ಜಗಳನೂ 2 ಸೈಡ್ ಆಗಲ್ಲ, ಅಳೋದು 2 ಸೈಡ್ ಆಗಲ್ಲ. ಇದೊಂಥರ ಫೇಲ್ಡ್ ಪ್ರಾಜೆಕ್ಟ್ ಥರದ ಇದು. ಕೊನೆವರೆಗೂ ತುಂಬ ಟ್ರೈ ಮಾಡಿದೆ. ನಾನು ಅಳೋದು ನೋಡಿಬಿಟ್ಟು ಮಂಜು ಭಾಷಿಣಿ ಅವರು ಮತ್ತು ಇನ್ನೂ 2-3 ಜನ ಬಂದು ಅವ್ರ ಜೊತೆ ಕೂತ್ಕೊಂಡು, ಸರ್ ನೀವು ಸ್ವಲ್ಪ ಆ ಚೌಕಟ್ಟು ಬಿಟ್ಟು ಆಚೆ ಬರ್ಬೇಕು ಸರ್, ನೀವು ಸ್ವಲ್ಪ ಓಪನ್ ಅಪ್ ಆಗ್ಬೇಕು ಸರ್, ಆ ಮೋಟಿವೇಶನ್ ಎಲ್ಲದಕ್ಕೂ ಮೋಟಿವೇಶನ್ ಅಂತ ಜಾಕ್ ಹಾಕಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ. ಬಿಕಾಸ್ ತುಂಬ ಸಲ ನಾನು ಅವ್ರು ನಿಂತ್ಕೊಂಡಿರ್ಬೇಕಾದ್ರೆ ಯಾರೋ ಬರೋರು ಏನೋ ಒಂದು ಮಾತಾಡೋರು ಕಟ್ ಮಾಡಿಬಿಟ್ಟು ಮೋಟಿವೇಶನ್ ಶುರು ಮಾಡೋದು ಇವರು. ನನ್ನ ಜೀವನದಲ್ಲಿ 1999ರಲ್ಲಿ ಇದು ಮಾಡಿದೆ ಅಂತ ಶುರು ಮಾಡಿದಾಗ ಎಷ್ಟೋ ಸಲ, ಒಂದು 2-3 ಸಲ ಎಷ್ಟು ರಿಮೆಂಬರ್, ಸುದೀನೂ ಒಂದು ಸಲ ಮಾಡಿದ್ದಾರೆ, ಅಣ್ಣ 1 ನಿಮಿಷ ನೀರು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಓಡೋಗ್ಬಿಡೋದು. ಸೊ ಅವ್ರು ಬರೋ ಅಷ್ಟು ಎಷ್ಟೋ ಜನ ಸ್ಕ್ಯಾಟರ್ ಆಗ್ಬಿಡೋದು, ಹಿಂಗೆ ಬಂದಿದ್ದೆ ಏನಾದರೂ ಕುಯ್ದುಬಿಡ್ತಾರೆ ಅಂತ. ಸೊ ತುಂಬ ಜನ ಅಡ್ವೈಸ್ ಕೂಡ ಮಾಡಿದ್ರು ಅವ್ರಿಗೆ, ಹ್ಞೂ ಅಂತ ಕೇಳಿಸ್ಕೊತಾರೆ. ಬಟ್ ಮೇ ಬಿ ಅವ್ರು ನೋಡಿರೋ ಪ್ರಕಾರ, ಲೈಫ್ ನೋಡಿರೋ ಪ್ರಕಾರ ಅಷ್ಟು ಕೆಪಾಸಿಟಿವರೆಗೂ ಯೋಚನೆ ಮಾಡ್ತಾರೆ. ಅದಾದಮೇಲೆ ಅವ್ರು ಯೋಚನೆ ಮಾಡಲ್ಲ ಬೇಡ ಅಂತ. ಬಟ್ ಯಾಕೆ ಮೋಟಿವೇಶನ್ ಅನ್ನೋ ಮುಖವಾಡ ಹಾಕೊಂಡ್ರೆ ಗೊತ್ತಿಲ್ಲ. ಬಿಕಾಸ್ 24/7 ಹಾಗೆ ಇರಲ್ಲ ಒಬ್ಬ ವ್ಯಕ್ತಿ. ಏನು ಮೋಟಿವೇಶನ್ ಮಂಜಾ ಅಂತೂ ಅಲ್ವೇ ಅಲ್ಲ. ನಾನು ಒಂದ್ಸಲ ಕೂಡಿಸ್ಕೊಂಡು ಕೇಳಿದೆ, ಅಣ್ಣ ನಿಮ್ಮ ಕಾಲೇಜ್ ಡೇಸಲ್ಲಿ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಸುಮ್ಮನೆ ಮಗು ಥರ ಮಾತಾಡಿಸ್ದೆ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ತಲೆಹರಟೆ ಇದೆಲ್ಲ ಮಾಡಿರ್ತಿರಲ್ಲ, ಕಾಲು ಎಳೆಯೋದು, ಹುಡುಗಿ ಜೊತೆ ಟೀಸ್ ಮಾಡೋದು, ಅದೆಲ್ಲ ಮಾಡಿದಿರಲ್ಲ. ಇಲ್ಲ ಕಾಲೇಜಲ್ಲೂ ಮೋಟಿವೇಶನ್ ಅನ್ನೋದು ಇದೆಲ್ಲ ಇದ್ದಿದ್ದೆ ನಂದು, ಕಾಲೇಜಲ್ಲೂ ಮೋಟಿವೇಟ್ ಮಾಡ್ತಾ ಇದ್ದೆ ಫ್ರೆಂಡ್ಸನ್ನು ಅಂತ. ನಾನು ತುಂಬ ಕಷ್ಟ ಗುರು, ಫ್ರೆಂಡ್ಸ್ ಇಲ್ಲ ಅನ್ಸುತ್ತೆ ಆ ವ್ಯಕ್ತಿಗೆ ಹಿಂಗೆ ಮಾಡಿ. ಸೊ ನನಗೆ ತುಂಬ ಕಷ್ಟ ಆಗ್ಬಿಡ್ತು. ದಿಸ್ ಇಸ್ ಒನ್ ಥಿಂಗ್ ವಿತ್ ಜಂಟಿ, ಅದು ಒಂದು ಪ್ರಾಬ್ಲಮ್ ಇತ್ತು ನನಗೆ. ಆ್ಯಂಡ್ ವಿತ್ ಟಾಸ್ಕ್ಸ್ ಅವ್ರಿಗೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ದಟ್ ಐ ಥಿಂಕ್ ಇಟ್ಸ್ ಅ ವೆರಿ ಕ್ಲಿಯರ್ ಎಕ್ಸಾಂಪಲ್ ದಟ್ ಎಷ್ಟೇ ಫಿಟ್ನೆಸ್ಸು ಏನೇ ಇದ್ರೂ, ಬಾಡಿ ಏನೇ ಇದ್ರೂ, ಟಾಸ್ಕ್ ಪರ್ಫಾರ್ಮ್ ಮಾಡೋಕ್ಕೆ ಫ್ಲೆಕ್ಸಿಬಿಲಿಟಿ ಅನ್ನೋದು ಬೇಕು. ಐ ರಿಮೆಂಬರ್ ಮಾಳು ಎಷ್ಟು ಫ್ಲೆಕ್ಸಿಬಲ್ ಆಗಿ ಪಟ್ ಅಂತ ಹೊಡೆದ್ರು. ಊರ ಕಡೆಯಿಂದ ಬಂದಿದ್ದು ಫ್ಲೆಕ್ಸಿಬಲ್ ಬಾಡಿ, ಸಖತ್ತಾಗಿ ಆಡಿದ್ರು. ಅದು ಎಲ್ಲೋ ಒಂದು ಕಡೆ ಇವ್ರ ಜೊತೆ ವರ್ಕೌಟ್ ಆಗಿಲ್ಲ ನನಗೆ. ಅದು ಒಂದು ಕಡೆ ಅಂದರೆ, ಇನ್ನೊಂದು ಕಡೆ ಫಸ್ಟು ವೀಕು ಒಂಥರ ಸರ್ಕಸ್ ಥರ, ನಂದೆಲ್ಲಿ ಇಡ್ಲಿ ಅಂತ ಎಲ್ಲರೂ ಬರ್ತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಜೋರಾಗಿ ಮಾತಾಡ್ತಾರೆ. ಬೇರೆ ಅವ್ರ ನಡುವೆ ಕಾಣಿಸ್ಕೋಬೇಕು ಅಂದರೆ ನಾವು ಜೋರಾಗಿ ಮಾತಾಡಬೇಕು. ಆ ಜೋರಾಗಿ ಮಾತಾಡಿದ್ರು ಕೆಲವು ಜನ ಇಗ್ನೋರ್ ಮಾಡ್ತಾರೆ, ಕೆಲವು ಜನ ಇದು ಮಾಡ್ತಾರೆ. ಇಟ್ ಕ್ಯಾನ್ ಗೆಟ್ ವೆರಿ ಟ್ರೊಮ್ಯಾಟಿಕ್, ಇಟ್ ಕ್ಯಾನ್ ಗೆಟ್ ರಿಯಲಿ ಟ್ರೊಮ್ಯಾಟಿಕ್. ನಾನು ರಿಯಲ್ ಲೈಫಲ್ಲಿ ನಾನು RJ ಆಗಿಲ್ಲದೆ ಹೋದ್ರೂ ನಾನು ಸಿಕ್ಕಾಪಡೆ ಮಾತಾಡ್ತೇನೆ, ಎಲ್ಲರ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ. ಏನೋ ತಲೆಹರಟೆ, ಕಾಲು ಎಳೆಯೋದು, ಇದೆಲ್ಲ ತುಂಬ ಇಷ್ಟ ನಂಗೆ ಪರ್ಸ್ನಲ್ ಆಗಿ. ರೇಡಿಯೋನಲ್ಲೂ ಅದೇ ವೃತ್ತಿ, ಅದೇ ಕೆಲಸ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ನಾನು ಹೆಂಗೆ ಸೈಲೆಂಟ್ ಆಗಿಬಿಡ್ತೀನಿ ಅಂತ. ವೆರಿ ಸಿಂಪಲ್.